ಕಾಮ, ಕ್ರೋಧ, ಮೋಹ ಮತ್ತೆ ಲೋಭ ಆಗುತ್ತೆ. ಅವುಗಳ ಮುಂದುವರಿಸ್ತಾ ನೋಡೋಣ. ಮದ, ಮಾತ್ಸರ್ಯ ಇವುಗಳ ಬಗ್ಗೆ ನಾವು ಮುಂದೆ ಹೋಗ್ತಾ ಹೋಗೋಣ. ಸೊ ಮದ ಅಂದ್ರೆ ಎಮ್ಮೆ. ಸೊ ಅಹಂಕಾರವು, ಈ ದೋಷವು ಮನಸ್ಸನ್ನು ಸಂಕುಚಿತ ಮತ್ತೆ ಸೀಮಿತಗೊಳಿಸುತ್ತದೆ. ಅಹಂಕಾರವು ಅದರ ಸಂಕುಚಿತ ಪ್ರಜ್ಞೆಯಿಂದ ಅಪರಿಮಿತ ಆತ್ಮಗುಣಗಳನ್ನು ಉಸಿರುಗಟ್ಟಿಸುತ್ತದೆ ಮತ್ತು ನಿಗ್ರಹಿಸುತ್ತದೆ. ಇಲ್ಲಿ ಅಹಂಕಾರ ಎಂದರೆ ನಾನು ಅಥವಾ ಅಹಂಕಾರ ಸ್ವಯಂ ಮೇಲಿನ ಪ್ರೀತಿ. ಅದು ನಿರಂತರವಾಗಿ ರಕ್ಷಣಾತ್ಮಕ ಅಥವಾ ಆಕ್ರಮಣಕಾರಿ ಸ್ಥಿತಿಯಲ್ಲಿದ್ದು ಬೆಂಬಲಿಸಲು ಮತ್ತು ಉತ್ತೇಜಿಸಲು ಆ ಸ್ವಾರ್ಥಗಳು ಮದದಿಂದಾಗಿ ಅಹಂಕಾರದೊಳಗೆ ದುರಹಂಕಾರ, ದುರಹಂಕಾರದ ನಡವಳಿಕೆ ಮತ್ತು ನಾನು, ನನ್ನದು ಮತ್ತು ನನ್ನದು ಎಂಬ ಆಸೆಗಳು, ಆಸಕ್ತಿಗಳು ಅಥವಾ ಬೇಡಿಕೆಗಳ ಬಗ್ಗೆ ಉತ್ಸಾಹಭರಿತ ಅಥವಾ ಉದ್ದೇಶಪೂರ್ವಕ ಕಾಮ ಉಂಟಾಗುತ್ತದೆ. ನನ್ನ ಒಳ್ಳೆಯ ಹೆಸರು, ನನ್ನ ಹಕ್ಕುಗಳು, ನನ್ನ ಸ್ಥಾನಮಾನ, ನನ್ನ ಜನಾಂಗ, ನನ್ನ ಧರ್ಮ, ನನ್ನ ಭಾವನೆಗಳು, ನಾನು ಸಮರ್ಥಿಸಲ್ಪಟ್ಟಿದ್ದೇನೆ, ನಾನು ಬೇರೆಯವರಿಗಿಂತ ಒಳ್ಳೆಯವನು ಅಥವಾ ಉತ್ತಮ, ನನಗೆ ಬೇಕು, ನನಗಿದೆ, ನಾನು ಇದ್ದೇನೆ, ಈ ರೀತಿ ಪಟ್ಟಿಗಳನ್ನ ಹೇಳ್ತಾ ಹೋಗ್ತದೆ. ಮದ ಎಂಬ ಪದವು ಒಳಗೊಂಡಿರುವ ಅರ್ಥಗಳಲ್ಲಿ ಎಮ್ಮೆ ಜೊತೆಗೆ ನಶೆ, ಹುಚ್ಚುತನ ಸೇರಿವೆ. ಸೊ ಮದ ಎಂಬ ಪದವು ಒಳಗೊಂಡಿರುವ ಅರ್ಥಗಳಲ್ಲಿ ಎಮ್ಮೆಯ ಜೊತೆಗೆ ನಶೆ ಮತ್ತೆ ಹುಚ್ಚುತನ ಸೇರಿವೆ. ಮದ ಎಂಬುದು ಅಹಂ, ನಾನು ಪ್ರಜ್ಞೆಯೊಂದಿಗೆ ಅಂತಹ ಮಾದಕತೆಯಾಗಿದ್ದು ಮನುಷ್ಯನು ತನ್ನ ಸ್ವಸ್ತ್ಯ ಅಥವಾ ನಿಜವಾದ ಆತ್ಮವನ್ನು ಬಿಟ್ಟು ಬಿಡುತ್ತಾನೆ ಎಂದು ಸೂಕ್ತವಾಗಿ ಹೇಳಬಹುದು. ಮಹಾಭಾರತದ ರೂಪಕದಲ್ಲಿ ಮದವನ್ನು ಎಮ್ಮೆಯಾಗಿ ಶಲ್ಯ ಪ್ರತಿನಿಧಿಸುತ್ತಾನೆ. ಅಂದ್ರೆ ಶಲ್ಯ ಅನ್ನುವ ವ್ಯಕ್ತಿ ಪ್ರತಿನಿಧಿಸುತ್ತಾನೆ. ಅವನು ಇಬ್ಬರು ಕಿರಿಯ ಪಾಂಡವರಾದ ಸಹದೇವ ಮತ್ತು ನಕುಲರ ಮಾವ. ಸೊ ನಕುಲ ಸಹದೇವರ ಮಾವ ಆಗಿದ್ದವನು. ಶಲ್ಯನು ಕುರುಗಳ ವಿರುದ್ಧ ಅವರೊಂದಿಗೆ ಸೇರಲು ಹೊರಟನು. ಆದರೆ ದುರ್ಯೋಧನನು ಅವನಿಗೆ ಮುಖಸ್ತುತಿ ಅಂದ್ರೆ ಹೊಗಳಿ ಮತ್ತು ಉಡುಗೊರೆಗಳನ್ನು ಲಂಚ ನೀಡಿದನು. ಅದರಿಂದ ಅವನು ಕುರುಗಳ ಪರವಾಗಿ ನಿಂತನು, ಅಂದ್ರೆ ಕೌರವರ ಪರವಾಗಿ ನಿಂತನು. ಹೀಗಾಗಿ ಅಹಂಕಾರದ ಎಮ್ಮೆಯು ಹೆಚ್ಚಾಗಿ ಮನುಷ್ಯನ ತಲೆ ಮತ್ತು ಪಾದಗಳನ್ನು ತಪ್ಪು ದಿಕ್ಕಿನಲ್ಲಿ ತಿರುಗಿಸುತ್ತದೆ. ಶಲ್ಯ ಎಂಬ ಪದವು ದೋಷ ಎಂದರ್ಥ. ಈ ಸಂದರ್ಭದಲ್ಲಿ ಅಹಂಕಾರದ ಎಮ್ಮೆಯು ಸಮೀಪ ದೃಷ್ಟಿಯನ್ನು ಸೂಚಿಸುತ್ತದೆ. ಇದರ ಕಿರಿದಾದ ದೃಷ್ಟಿಕೋನವು ಮನುಷ್ಯನ ಕಾರಣ ಮತ್ತು ತೀರ್ಪನ್ನು ಗೊಂದಲಗೊಳಿಸುತ್ತದೆ. ಶಲ್ಯ ಎಂದರೆ ನಿಂದನೆ, ಮಾನಹಾನಿ ಎಂದು ಅರ್ಥ. ಶಲ್ಯ ಎಂದರೆ ನಿಂದನೆ, ಮಾನಹಾನಿ ಎಂದು ಅರ್ಥ. ಮದವು ಅಹಂಕಾರ ಮನುಷ್ಯನಲ್ಲಿ ಅಸಹಿಷ್ಣುತೆ, ಪೂರ್ವಾಗ್ರಹ, ಧರ್ಮಾಂಧತೆ, ಕ್ಷಮಿಸದ ವರ್ತನೆ ಮತ್ತು ದ್ವೇಷದ ಪೂರ್ವಾಗ್ರಹ ಅಥವಾ ಭಯದ ಹಗೆತನದಂತಹ ಸ್ವಕೇಂದ್ರಿತ ಅಹಂಕಾರವನ್ನು ವ್ಯಕ್ತಪಡಿಸುವ ಪ್ರತಿಕೂಲ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಸ್ವಕೇಂದ್ರಿತ ಅಹಂಕಾರವನ್ನು ವ್ಯಕ್ತಪಡಿಸುವ ಪ್ರತಿಕೂಲ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಸೆಲ್ಫ್ ಸೆಂಟರ್ಡ್ ಪ್ರೈಡ್ ಅನ್ನ ಎಕ್ಸ್ಪ್ರೆಸ್ ಮಾಡುತ್ತೆ. ಅಹಂಕಾರದ ಮನುಷ್ಯನನ್ನು ಪ್ರಜ್ಞಾಪೂರ್ವಕವಾಗಿ ಅಥವಾ ಅರಿವಿಲ್ಲದೆ ತನ್ನನ್ನು ತಾನು ಎತ್ತರವಾಗಿ ಕಾಣುವಂತೆ ಮಾಡಲು, ಇತರರ ತಲೆಗಳನ್ನು ಕತ್ತರಿಸಲು ಪ್ರಯತ್ನಿಸುವಂತೆ ಮಾಡುತ್ತದೆ. ತನ್ನನ್ನು ತಾನು ಎತ್ತರವಾಗಿ ಕಾಣುವಂತೆ ಮಾಡಲು ಇತರರ ತಲೆಗಳನ್ನು ಕತ್ತರಿಸಲು ಪ್ರಯತ್ನಿಸುವಂತೆ ಮಾಡುತ್ತದೆ. ಅದು ಇತರರನ್ನು ಕಡಿಮೆ ಮಾಡಲು ಅಥವಾ ಅವಮಾನಿಸಲು
ಅವರ ತಪ್ಪುಗಳು ಮತ್ತು ಅಸ್ಪಷ್ಟತೆಯ ಬಗ್ಗೆ ಹೆಮ್ಮೆ ಪಡಲು ಮತ್ತು ಗಾಸಿಪ್ ಅಂದ್ರೆ ಅವರ ಬಗ್ಗೆ ಮಾತಾಡುವಂಥದ್ದು, ಬೇರೆಯವ್ರ ಬಗ್ಗೆ ಮಾತಾಡುವಂಥದ್ದು ಮತ್ತು ಟೀಕಿಸಲು ಇಷ್ಟಪಡುತ್ತದೆ. ಆದರೆ ಯಾವುದೇ ವ್ಯಕ್ತಿಗೆ ಒಳ್ಳೆಯ ಉದ್ದೇಶದಿಂದ ಕೂಡ ಅಹಂಕಾರದ ಹೆಮ್ಮೆಯು ಸ್ವಂತ ಪವಿತ್ರ ಸ್ಥಳಕ್ಕೆ ನುಸುಳುವವರೆಗೆ ಅಯ್ಯೋ, ಅವನು ತಕ್ಷಣ ಕೋಪ, ಸೇಡು ತೀರಿಸಿಕೊಳ್ಳುವಿಕೆ ಅಥವಾ ಅತ್ಯುತ್ತಮ ಸಂದರ್ಭದಲ್ಲಿ ನನ್ನ ಭಾವನೆಗಳನ್ನು ನೋಯಿಸಿದ್ದಕ್ಕಾಗಿ ನೀವು ನಾಚಿಕೆ ಪಡಬೇಕು ಎಂಬಂತಹ ಭಾವನೆಯನ್ನು ಸೇರಿಸಬೇಕಾಗುತ್ತದೆ. ಒಬ್ಬ ಮನುಷ್ಯನ ಮೇಲಿನ ಅಹಂಕಾರವು ಇತರರನ್ನು ಹಿಮ್ಮೆಟ್ಟಿಸುತ್ತದೆ. ಅವರಲ್ಲಿ ಅವನ ಬಗ್ಗೆ ಕಿರಿಕಿರಿ ಮತ್ತು ದ್ವೇಷವನ್ನು ಉಂಟು ಮಾಡುತ್ತದೆ. ಆದರೆ ವಿನಮ್ರತೆ, ಶಾಂತತೆ, ಚಿಂತನಶೀಲತೆ, ಹರ್ಷಚಿತ್ತದಿಂದ ಪ್ರಾಮಾಣಿಕ ನಗು, ತಾಳ್ಮೆಯ ತಿಳುವಳಿಕೆಯಂತಹ ಉತ್ತಮ ಗುಣಗಳು ಯಾವಾಗಲೂ ಇತರರಲ್ಲಿ ಸಂತೋಷ, ಶಾಂತಿ ಮತ್ತು ಸಾಂತ್ವನವನ್ನು ಉಂಟು ಮಾಡುತ್ತವೆ. ಹೀಗೆ ತಾರತಮ್ಯದ ಗುಣಗಳನ್ನು ಹೊಂದಿರುವ ಮನುಷ್ಯ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾನೆ. ಸಹಾನುಭೂತಿಯ ಮೂಲಕ ಅವನು ನಿಜವಾಗಿಯೂ ಇತರರ ಹೃದಯಗಳನ್ನು ಆಳುತ್ತಾನೆ. ಹೆಮ್ಮೆ ಪಡುವವರು ತಮ್ಮ ದುರಹಂಕಾರಿ ಮನೋಭಾವವು ಅವರನ್ನು ಪುರುಷರಲ್ಲಿ ನಾಯಕರನ್ನಾಗಿ ಮಾಡುತ್ತದೆ ಎಂದು ತಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳುತ್ತಾರೆ. ಹೆಮ್ಮೆ ಪಡುವವರು ತಮ್ಮ ದುರಹಂಕಾರಿ ಮನೋಭಾವವು ಅವರನ್ನು ಪುರುಷರಲ್ಲಿ ನಾಯಕರನ್ನಾಗಿ ಮಾಡುತ್ತದೆ ಎಂದು ತಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳುತ್ತದೆ. ತುಂಬಾ ಆಧ್ಯಾತ್ಮಿಕ ವ್ಯಕ್ತಿ ಕೂಡ ತನ್ನ ಸಾಧನೆಗಳ ಬಗ್ಗೆ ಹೆಮ್ಮೆಯಿಂದ ಎತ್ತರದಿಂದ ಬೀಳಬಹುದು. ಮದದ ಸ್ವಭಾವ ಹೇಗೆಂದರೆ ಅಹಂಕಾರವು ತಾನು ನಿಜವಾಗಿಯೂ ಸಾಧಿಸಿರುವ ಒಳ್ಳೆಯದಕ್ಕಾಗಿ ಮಾತ್ರವಲ್ಲದೆ ತಾನು ಹೊಂದಿರುವ ತಪ್ಪಾಗಿ ಊಹಿಸುವ ಗುಣಗಳಿಗೂ ತನ್ನನ್ನು ತಾನು ಗೌರವಿಸಿಕೊಳ್ಳುತ್ತದೆ. ಮನುಷ್ಯನಲ್ಲಿ ಒಳ್ಳೆಯತನ ಹೆಚ್ಚಾದಷ್ಟು ಅದರ ಬಗ್ಗೆ ಹೆಮ್ಮೆ ಪಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದು ಅಹಂಕಾರದ ಹೆಮ್ಮೆಗೆ ಬಲಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಭ್ರಮೆಯು ಬಲೆಗಳು ನಿಜಕ್ಕೂ ಕುತಂತ್ರ. ಮನುಷ್ಯನಲ್ಲಿ ಒಳ್ಳೆಯತನ ಹೆಚ್ಚಾದಷ್ಟು ಅದರ ಬಗ್ಗೆ ಹೆಮ್ಮೆ ಪಡುವ ಸಾಧ್ಯತೆ ಹೆಚ್ಚಾಗುತ್ತದೆ. ಇದು ಅಹಂಕಾರದ ಹೆಮ್ಮೆಗೆ ಬಲಿಯಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಭ್ರಮೆಯು ಬಲೆಗಳು ನಿಜಕ್ಕೂ ಕುತಂತ್ರ. ಇನ್ನು 6ನೇದು ಕೊನೆಯದು ಮಾತ್ಸರ್ಯ ಅಥವಾ ಅಸೂಯೆ ಅಥವಾ ವಸ್ತು ಬಾಂಧವ್ಯ ಅಂತ ನಾವು ಹೇಳ್ಬೋದು. ಸಂಸ್ಕೃತ ಭಾಷೆಯ ಅದ್ಭುತವೆಂದರೆ ವ್ಯಾಖ್ಯಾನಿಸಲಾದ ಪರಿಕಲ್ಪನೆಯಲ್ಲಿ ಈಗಾಗಲೇ ಪಾರಂಗತರಾಗಿರುವವರು ಅರ್ಥ ಮಾಡಿಕೊಳ್ಳುವ ಒಂದೇ ಪದದಲ್ಲಿ ಸಂಪೂರ್ಣ ಪರಿಕಲ್ಪನೆಯನ್ನು ತಿಳಿಸುವ ಸಾಮರ್ಥ್ಯ. ಸಂಸ್ಕೃತವು ದೇವಭಾಷೆಯಾಗಿ ವಿಕಸನಗೊಂಡಿತ್ತು. ಅದರ ಮೂಲಕ ಧರ್ಮಗ್ರಂಥವನ್ನು ಮನುಷ್ಯರಿಗೆ ತಿಳಿಸಲಾಯಿತು. ಪ್ರತಿಯೊಂದು ಪದಕ್ಕೂ ಹಲವು ಅರ್ಥಗಳಿರುವವು. ಸರಿಯಾದ ಅನ್ವಯವನ್ನು ನಿರ್ಧರಿಸುವ ಸಂದರ್ಭ, ಇಂಗ್ಲಿಷಿಗೆ ಅನುವಾದಿಸುವ ತೊಂದರೆಯು ಒಂದೇ ಪದದಿಂದ ಸೂಚಿಸಲ್ಪಟ್ಟಿದ್ದನ್ನು ತಿಳಿಸುವ ಅಗತ್ಯವಿರುವ ತೊಡಕಿನ ವ್ಯಾಖ್ಯಾನವಾಗಿದೆ. ಗುರೂಜಿಯವರು ಈ ಮಾತು ಹೇಳ್ತಾ ಇದ್ದಾರೆ. ಅಂದ್ರೆ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡೋದು ಅಥವಾ ಇಂಗ್ಲಿಷಿಗೆ ಬರೆಯುವಂಥದ್ದು ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ಸಂಸ್ಕೃತ ಅನ್ನೋದು ಬಹಳ ಅರ್ಥಗಳು, ಒಂದೇ ಪದಕ್ಕೆ ಅನೇಕ ಅರ್ಥಗಳನ್ನ ಕೊಡುವಂತಹ ಒಂದು ಭಾಷೆ ಅದು. ಸಾಂದರ್ಭಿಕವಾಗಿ ಅರ್ಥಗಳು ಬೇರೆ ಬೇರೆ ಆಗ್ತದೆ. ಉದಾಹರಣೆಗೆ ನವ ಅನ್ನುವ ಪದವೇ, ನವ ಅಂದ್ರೆ ಹೊಸದು ಅಂತನೂ ಹೌದು, ನವ ಅಂದ್ರೆ 9 ಸಂಖ್ಯೆನೂ ಹೌದು. ಹೀಗೆ ಎರಡೆರಡು ಅರ್ಥಗಳು ಬೇರೆ ಬೇರೆ ಸಂದರ್ಭಕ್ಕೆ ಬರುತ್ತೆ. ಹಾಗಾಗಿ ಒಂದೇ ಇದಕ್ಕೆ ಹಲವಾರು ಅರ್ಥಗಳನ್ನ ಕೊಡುವಂಥದ್ದು ಸಂಸ್ಕೃತ. ಅದನ್ನ ನಾವು ಕರೆಕ್ಟ್ ಆಗಿ ಎರಡೂ ಭಾಷೆಗಳಿದ್ರೆ ಮಾತ್ರ ಅನುವಾದವನ್ನ
ಇದನ್ನ ಮಾಡ್ಕೊಳ್ಬಹುದು, ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಬಹುದು. ಈ ಒಂದೊಂದು ಶ್ಲೋಕಕ್ಕೂ ಬಹಳ ಅರ್ಥಗಳು ಸಹಿತ ಇರ್ತವೆ. ನಿರುಕ್ತದಲ್ಲಿ ಹೇಳ್ತಾರೆ, ಅಂದ್ರೆ ಡಿಕ್ಷನರಿ ಅಂತ ಹೇಳ್ತಾರೆ. ಅದರಲ್ಲಿ ಏಕೋ ಶ್ಲೋಕ ಬಹವೋ ಅರ್ಥಾಹ ಅಂತ, ಒಂದೇ ಶ್ಲೋಕಕ್ಕೆ ಅನೇಕ ಅರ್ಥಗಳನ್ನ ಕಲ್ಪಿಸ್ಬೋದು. ಸಂಸ್ಕೃತದ ಜ್ಞಾನ ಇದ್ದಷ್ಟು ಹೆಚ್ಚು ಹೆಚ್ಚು ಅರ್ಥಗಳನ್ನ ನಾವು ಅರ್ಥೈಸ್ಕೊಳ್ಳೋದಕ್ಕೂ ಸಾಧ್ಯ ಆಗುತ್ತೆ. ಗುರುಜಿಯವರು ಅದೇ ಮಾತು ಹೇಳ್ತಾರೆ. ಸೊ ಪ್ರತಿಯೊಂದು ಪದಕ್ಕೂ ಹಲವು ಅರ್ಥಗಳಿರಬಹುದು. ಸರಿಯಾದ ಅನ್ವಯವನ್ನು ನಿರ್ಧರಿಸುವ ಸಂದರ್ಭ, ಇಂಗ್ಲಿಷ್ಗೆ ಅನುವಾದಿಸುವ ತೊಂದರೆಯು ಒಂದೇ ಪದದಿಂದ ಸೂಚಿಸಲ್ಪಟ್ಟಿದ್ದನ್ನು ತಿಳಿಸಲು ಅಗತ್ಯವಿರುವ ತೊಡಕಿನ ವ್ಯಾಖ್ಯಾನವಾಗಿದೆ. ಪುನರಾವರ್ತಿತ ಶಬ್ದಾಡಂಬರವನ್ನು ತಪ್ಪಿಸಲು, ಅರ್ಥವನ್ನು ಪ್ರತಿನಿಧಿಸಲು ಸಂಬಂಧಿತ ಇಂಗ್ಲಿಷ್ ನುಡಿಗಟ್ಟು ಅಥವಾ ಪದವನ್ನು ಆಯ್ಕೆ ಮಾಡಲಾಗುತ್ತದೆ. ನಂತರ ಅದನ್ನು ಅದರ ಪೂರ್ಣ ತಾತ್ವಿಕ ಅರ್ಥದಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಮತ್ಸರ ಸಾಮಾನ್ಯವಾಗಿ ಅಸೂಯೆ ಎಂದು ಅನುವಾದಿಸಲಾಗುತ್ತದೆ. ಮತ್ಸರ ಎಂಬುದು ಸಾಮಾನ್ಯವಾಗಿ ಅಸೂಯೆ ಎಂದು ಅನುವಾದಿಸಲಾಗುತ್ತದೆ. ವಿಶಾಲ ಅರ್ಥದಲ್ಲಿ ಭೌತಿಕ ಬಾಂಧವ್ಯವನ್ನು ಸೂಚಿಸುತ್ತದೆ. ಈ ಪದವು ಮತ್ಸರದಿಂದ ಬಂದಿದೆ. ಇದರ ಅರ್ಥ ಅಸೂಯೆ, ಸ್ವಾರ್ಥ, ಹಗೆತನ, ಉತ್ಸಾಹ, ಉಲ್ಲಾಸಕರ, ಅಮಲೇರಿಸುವ ಅಥವಾ ವ್ಯಸನಕಾರಿ, ಹೀಗೆ ಹಲವು. ಹಾಗಾದರೆ ಮತ್ಸರದ ಅರ್ಥವೆಂದರೆ ಭೌತಿಕ ಜಗತ್ತಿನಲ್ಲಿ ಸಂಭವನೀಯ ಆಸ್ತಿಗಳು ಮತ್ತು ಸಾಧನೆಗಳ ಸಂಪತ್ತು ಅಹಂನಲ್ಲಿ ಅತೃಪ್ತಿ ಮತ್ತು ಆ ಭೌತಿಕ ಆನಂದಗಳನ್ನು ಪಡೆಯುವ ಉತ್ಸಾಹವನ್ನು ಸೃಷ್ಟಿಸುತ್ತದೆ. ಸೊ ಮತ್ಸರ ಅನ್ನೋದು ಈ ಎಲ್ಲ ಅಂಶಗಳನ್ನ ವ್ಯಕ್ತಪಡಿಸ್ತದೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಇದು ಒಂದು ಉಲ್ಲಾಸ, ಶಕ್ತಿ ಅಥವಾ ಶಕ್ತಿಯನ್ನು ಹುಟ್ಟುಹಾಕುತ್ತದೆ. ಇದು ಪೂರೈಸುವ ಕಡೆಗೆ ನಿರ್ದೇಶಿಸಲ್ಪಡುತ್ತದೆ ಮತ್ತು ಗಳಿಸಿದ ವಸ್ತುಗಳಿಗೆ ಮಾದಕತೆ ಮತ್ತು ವ್ಯಸನಕ್ಕೆ ಕಾರಣವಾಗುತ್ತದೆ. ಅಂದರೆ ಭೌತಿಕ ಬಾಂಧವ್ಯ ಕೆಲವೊಮ್ಮೆ ಪ್ರತಿಕೂಲ ಸ್ವಭಾವದ. ಈ ಭೌತಿಕ ಬಾಂಧವ್ಯವು ಅಸೂಯೆ, ದುರುದ್ದೇಶಪೂರಿತ ಮತ್ತು ಸ್ವಾರ್ಥಿಯಾಗಿರಬಹುದು. ಈ ಅಹಂಕಾರದ ದೋಷವನ್ನು ಪ್ರತಿನಿಧಿಸುವ ಗೌರವ ಯೋಧ ಕೃತವರ್ಮ. ಈ ಅಹಂಕಾರದ ದೋಷವನ್ನು ಪ್ರತಿನಿಧಿಸುವ ಕೌರವ ಯೋಧ ಕೃತವರ್ಮ. ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ್ನು ಬೆಂಬಲಿಸಿದ ಏಕೈಕ ಯಾದವ, ಅಂದ್ರೆ ಕೃಷ್ಣನ ಕುಲದವರಾದಂತ ಯಾದವ, ಅವನು ಕೃತವರ್ಮ. ಅವನು ಬಯಸಿದ ವಧುವನ್ನು ಅವನಿಗೆ ನಿರಾಕರಿಸಿ ಬದಲಿಗೆ ಕೃಷ್ಣ ರಾಜ್ಯಕ್ಕೆ ಕರೆದೊಯ್ದಾಗ ಅವನು ದುರುದ್ದೇಶಪೂರಿತವಾಗಿ ಅಸೂಯೆ ಪಟ್ಟನು. ಇವನು ಕೃತವರ್ಮ ಏನ್ ಮಾಡಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಮತ್ಸರ ಅಥವಾ ಅಹಂಕಾರ, ಅಸೂಯೆ ಅದರ ಪೂರ್ಣ ಅರ್ಥದಲ್ಲಿ ಬಯಕೆಯ ಕಾಮವನ್ನು ಪ್ರಚೋದಿಸುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ತನ್ನ ಗುರಿ ಮತ್ತು ಜೀವನದ ಆದರ್ಶವನ್ನು ನೇರವಾಗಿ ತಲುಪಲು ಅಸಾಧ್ಯವಾಗಿಸುತ್ತದೆ. ಅದು ಕನಸುಗಾರ. ಇದು ಮನುಷ್ಯನನ್ನು ಈಡೇರಿದ ಆಸೆಗಳ ಪ್ರಪಂಚದ ಕನಸು ಕಾಣುವಂತೆ ಮಾಡುತ್ತದೆ. ಜನನ ಮತ್ತು ಪುನರ್ಜನ್ಮಗಳ ಅಂತ್ಯವಿಲ್ಲದ ಕಾರಿಡಾರ್ಗಳ ಮೂಲಕ ಅವುಗಳನ್ನು ಬೆನ್ನಟ್ಟುವಂತೆ ಮಾಡುತ್ತದೆ. ಇದು ಒಬ್ಬ ವ್ಯಕ್ತಿಯು ತನ್ನ ನಿಜವಾದ ಕರ್ತವ್ಯವನ್ನು ತನ್ನ ಸ್ವಂತ ಆತ್ಮವಿಕಸನಕ್ಕೆ ಸರಿಯಾದ ಕ್ರಿಯೆಗಳನ್ನು ಮರೆಯುವಂತೆ ಮಾಡುತ್ತದೆ ಮತ್ತು ಅವನಲ್ಲಿ ಅಸೂಯೆ ಹುಟ್ಟಿಸಿರುವ ಇತರರ ಸ್ಥಾನವನ್ನು ಅನುಕರಿಸುವ ಹಂಬಲವನ್ನು ಅವನಲ್ಲಿ ಸೃಷ್ಟಿಸುತ್ತದೆ. ಈ ಪ್ರಜ್ಞೆಯನ್ನು ನಾಶ ಮಾಡಲು ಒಬ್ಬನು ತನ್ನ ಸ್ವಂತ ವ್ಯಕ್ತಿತ್ವದಿಂದ ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳಬೇಕು ಮತ್ತು ತನ್ನ ಕಲ್ಪನೆಯಲ್ಲಿ ಇತರರೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳಬೇಕು. ಪರಿಣಾಮವಾಗಿ ಬರುವ ಮನಸ್ಸಿನ ಸ್ಥಿತಿ ಎಲ್ಲರಲ್ಲೂ ಒಂದೇ ಆಗಿರುತ್ತದೆ ಎಂದು ಅವನು ಕಂಡುಕೊಳ್ಳುತ್ತಾನೆ. ಕ್ಷಣಿಕ ಆನಂದದ ನಂತರ ಅತೃಪ್ತಿ ಮತ್ತು ಹೆಚ್ಚಿನ ಆಸೆಗಳು. ಆಸೆಯನ್ನು ನಿಲ್ಲಿಸಿದ ನಂತರ ಅವನು ನಿಜವಾಗಿ ಬಯಸುವುದು ಅಹಂ ತೃಪ್ತಿ ಅಥವಾ ಉಚ್ಚಾಟದ ತೃಪ್ತಿಯಲ್ಲ.
ಆದರೆ ಆತ್ಮ ಅಥವಾ ಆತ್ಮದ ತೃಪ್ತಿ ಎಂದು ಕಂಡುಕೊಳ್ಳುತ್ತಾನೆ. ಆತ್ಮವು ಅಪರಿಮಿತವಾಗಿರುವುದರಿಂದ ಅಹಂಕಾರದ ಸಂಕುಚಿತತೆಯಿಂದ ತನ್ನನ್ನು ತಾನು ಸೀಮಿತಗೊಳಿಸಿಕೊಳ್ಳಲು ಬಿಡುವುದಿಲ್ಲ. ಅಹಂಕಾರದ ಪ್ರಜ್ಞೆಯ ನಾಶ ಎಂದರೆ ನಾವು ಗುರಿಯಿಲ್ಲದ ಜೀವನವನ್ನು ನಡೆಸಬೇಕು ಎಂದಲ್ಲ. ಅಹಂಕಾರದ ಪ್ರಜ್ಞೆಯ ನಾಶ ಎಂದರೆ ನಾವು ಗುರಿ ಇಲ್ಲದ ಜೀವನವನ್ನು ನಡೆಸಬೇಕು ಎಂದಲ್ಲ, ಆದರೆ ಅಹಂಕಾರದ ಬಾಂಧವ್ಯಗಳೊಂದಿಗೆ ಗುರುತಿಸಿಕೊಳ್ಳುವ ಮೂಲಕ ನಮ್ಮನ್ನು ನಾವು ಮಿತಿಗೊಳಿಸಿಕೊಳ್ಳಬಾರದು. ನಾವು ನಮ್ಮ ಆಸ್ತಿಗಳನ್ನು ಎಸೆಯಬಾರದು, ಅಥವಾ ನಮ್ಮಲ್ಲಿರುವ ವಸ್ತುಗಳನ್ನು ನೋಡಿಕೊಳ್ಳಬಾರದು, ಅಥವಾ ನಮಗೆ ನಿಜವಾಗಿಯೂ ಬೇಕಾದದ್ದನ್ನು ಹೊಂದಲು ಪ್ರಯತ್ನಿಸುವುದನ್ನು ನಿಲ್ಲಿಸಬಾರದು. ಆದರೆ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವ ಸಂದರ್ಭದಲ್ಲಿ ನಾವು ಬಾಂಧವ್ಯದ ಬಂಧನವನ್ನು ತೊಡೆದುಹಾಕಬೇಕು. ಅಹಂಕಾರದ ಸಂಕುಚಿತತೆ ಮತ್ತು ಅಹಂಕಾರದ ಆಸ್ತಿಯ ಪ್ರಜ್ಞೆಯಿಂದ ತಮ್ಮನ್ನು ಮುಕ್ತಗೊಳಿಸಿಕೊಳ್ಳುವವರು ಭೂಮಿ ಮತ್ತು ಸ್ವರ್ಗದ ಮೇಲೆ ಪ್ರಾಬಲ್ಯ ಸಾಧಿಸುತ್ತಾರೆ. ಅಂದ್ರೆ ಇಲ್ಲಿ ಅಹಂಕಾರ ಅಂದ್ರೆ ಮದ. ಅಹಂಕಾರದ ಭೌತಿಕ ಬಾಂಧವ್ಯದಿಂದ ಮುಕ್ತನಾದ ಆತ್ಮದ ಮಗು ಖಂಡಿತವಾಗಿಯೂ ವಿಶ್ವದಲ್ಲಿರುವ ಎಲ್ಲವನ್ನು ತನ್ನ ಸರಿಯಾದ ದೈವಿಕ ಆನುವಂಶಿಕವಾಗಿ ಪಡೆಯಬಹುದು. ಅವನು ಎಲ್ಲ ಆಸೆಗಳನ್ನು ಪೂರೈಸಲಾಗುತ್ತದೆ. ಸೊ ಹೀಗೆ ಒಟ್ಟು 6 ಕಾರಣಗಳನ್ನ ಇಲ್ಲಿ ಹೇಳ್ತಾರೆ. ಹೇಗೆ ಇದು ಉಂಟು ಮಾಡುತ್ತದೆ. ಈ 6 ಅಂಶಗಳು ನಮಗೆ ಆಧ್ಯಾತ್ಮಿಕ ತೊಡಕನ್ನ ತಂದುಕೊಟ್ಟು ನಮ್ಮನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ ಅಂತೇಳಿ. ಸೊ ಹಾಗಾಗಿ ಈ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ನಮಗೆ ಎಲ್ಲವನ್ನು ನಾಶ ಮಾಡುವಂಥವು, ಎಲ್ಲವನ್ನು ಸ್ವಾಹ ಮಾಡುವಂಥವು. ಸೊ ಅದಕ್ಕೆ ನಾನು ಹಿಂದೆ ಇದರ ಬಗ್ಗೆ 6 ಹರಿ 3 ಅದರ ಮರಿಗಳು ಕಾಡುವವು ಪರಿಪರಿ ತಾಪತ್ರಯಗಳ ಪರಿಪರಿ ಕಾಡುವವು ತಾಪತ್ರಯಗಳ ಪರಿಪರಿ ಸ್ಮರಿಸು ಭಗವಂತನ ಹರಿಹರಿ ಆಗ ಬಗೆಹರಿಯುವುದು ಎಲ್ಲ ಪರಿಪರಿ ಅಂತ ಒಂದು ಸಣ್ಣ ಚುಟುಕು ಸಹಿತ ಬರೆದಿದೆ. ಸೊ ಇದು 6 ನಮಗೆ ಆಧ್ಯಾತ್ಮಿಕ ಹೇಳಿಕೆಗೆ, ಆಧ್ಯಾತ್ಮಿಕ ವಿಕಸನಕ್ಕೆ ನಮಗೆ ಬಾಧೆಯನ್ನು ಕೊಟ್ಟು ನಮ್ಮನ್ನ ಕೆಳಗಡೆ, ನಮ್ಮ ಆತ್ಮವನ್ನ ಕೆಳಮಟ್ಟಕ್ಕೆ ತಳ್ಳುವಂತಹ ವಿಷಯಗಳನ್ನ ಇಲ್ಲಿ ಗುರೂಜಿಯವರು ಹೇಳಿದ್ದಾರೆ. ಸೊ ಇದು ಬೇರೆ ಬೇರೆ ಆಧ್ಯಾತ್ಮದ ಪುಸ್ತಕಗಳಲ್ಲಿ ತುಂಬಾ ವಿಷಯಗಳನ್ನ ಹೇಳಿದ್ದಾರೆ. ಇಲ್ಲಿ ಗುರೂಜಿಯವರು ಸಂಕ್ಷೇಪವಾಗಿ ನಿಮಗೆ ಹೇಳಿದ್ದಾರೆ. ಅದು ನಿಮಗೆ ಆಸಕ್ತಿ. ಸೊ ಮುಂದಿನ ಟಾಪಿಕ್ಗೆ ಹೋಗೋಣ. ಅಹಂ ಪ್ರಜ್ಞೆ ಒಂದು ಸುಳ್ಳು ವ್ಯಕ್ತಿತ್ವ. ಅಹಂ ಪ್ರಜ್ಞೆ ಒಂದು ಸುಳ್ಳು ವ್ಯಕ್ತಿತ್ವ. ಒಟ್ಟಾರೆಯಾಗಿ ಅಹಂ ಪ್ರಜ್ಞೆ ಮತ್ತು ಅದರ 6 ದೋಷಗಳೊಂದಿಗೆ ಬರುವ ಪ್ರಮುಖ ಪ್ರಾಯೋಗಿಕ ದುಷ್ಟತನವೆಂದರೆ ಒಬ್ಬರ ಸ್ವಯಂ ಆತ್ಮ ಮತ್ತು ಅದರ ಅಭಿವ್ಯಕ್ತಿ ಮತ್ತು ಅವಶ್ಯಕತೆಗಳನ್ನು ಮರೆತು ಅಹಂಕಾರದ ಅತೃಪ್ತ ಅಗತ್ಯಗಳನ್ನು ಅನುಸರಿಸುವಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲು ಮೊಂಡುತನದಿಂದ ಒಲವು ತೋರುವ ಹೆಚ್ಚುತ್ತಿರುವ ಬಲವಂತ. ಮಾನಸಿಕವಾಗಿ ಅಹಂ ಪ್ರಜ್ಞೆಯು ಸುಳ್ಳು ವ್ಯಕ್ತಿತ್ವದ ವರ್ಗಾವಣೆ ಮತ್ತು ಕಸಿ. ನಿಜವಾದ ಆತ್ಮದೊಂದಿಗೆ ಪರಿಚಿತತೆಯನ್ನು ಪಡೆಯುವ ಅಹಂ ಪ್ರಜ್ಞೆ ಮತ್ತು ಅದರ ವಿವಿಧ ಪ್ರವೃತ್ತಿಗಳ ಅನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಬೇರು ಸಹಿತ ಕಿತ್ತು ಹಾಕುವುದು ಅವಶ್ಯಕ. ಮಹತ್ವಾಕಾಂಕ್ಷಿ ಯೋಗಿಯು ಕೋಪಗೊಂಡಾಗ ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು, ಅದು ನಾನಲ್ಲ, ಅವನ ಸ್ವಯಂ ಸ್ವಾಧೀನವು. ಅದು ನಾನಲ್ಲ, ಅದು ಸ್ವಯಂ ಸ್ವಾಧೀನವು. ಕಾಮ ಅಥವಾ ದುರಾಸೆಯಿಂದ ಪ್ರಭಾವಿತನಾಗಿ ಅವನು ಅದು ನಾನಲ್ಲ ಎಂದು ತನ್ನೊಳಗೆ ಹೇಳಿಕೊಳ್ಳಬೇಕು. ದ್ವೇಷವು ಕೊಳಕು ಭಾವನೆಯ
ಮುಖವಾಡದಿಂದ ತನ್ನ ನೈಜ ಸ್ವರೂಪವನ್ನು ಮರೆಮಾಡಲು ಪ್ರಯತ್ನಿಸಿದಾಗ ಅವನು ಅದರಿಂದ ಬಲವಂತವಾಗಿ ತನ್ನನ್ನು ಬೇರ್ಪಡಿಸಿಕೊಳ್ಳಬೇಕು. ಅದು ನಾನಲ್ಲ. ಒಳಗೆ ವಾಸಿಸುವ ಬಯಸುವ ಎಲ್ಲ ಅನಪೇಕ್ಷಿತ ಸಂದರ್ಶಕರ ವಿರುದ್ಧ ಅವನು ತನ್ನ ಪ್ರಜ್ಞೆಯ ಬಾಗಿಲುಗಳನ್ನು ಮುಚ್ಚಲು ಕಲಿಯುತ್ತಾನೆ. ಮತ್ತು ಆ ಭಕ್ತನನ್ನು ಇತರರು ಬಳಸಿಕೊಂಡಾಗ ಅಥವಾ ನಿಂದಿಸಿದಾಗ ಮತ್ತು ಅವನು ಕ್ಷಮೆ ಮತ್ತು ಪ್ರೀತಿಯ ಪವಿತ್ರ ಆತ್ಮದ ಪ್ರಚೋದನೆಯೊಳಗೆ ಅನುಭವಿಸಿದಾಗ ಅವನು ದೃಢ ನಿಶ್ಚಯದಿಂದ ಅದು ನಾನೇ, ಅದು ನನ್ನ ನಿಜವಾದ ಸ್ವಭಾವ ಎಂದು ದೃಢೀಕರಿಸಬಹುದು. ಸೊ ಇಲ್ಲಿ ಪರಿಹಾರ ಉಪಾಯಗಳನ್ನ ಹೇಳ್ತಾ ಇದ್ದಾರೆ ಗುರುಜಿಯವರು, ಹೇಗೆ ನಾವು ಇದರಿಂದ ಹೊರಗಡೆ ಬರಬೇಕು ಅನ್ನೋದಕ್ಕೆ. ಈ ಅಹಂ ಪ್ರಜ್ಞೆ ಮತ್ತು ಸುಳ್ಳು ವ್ಯಕ್ತಿತ್ವ ಹೇಗೆ ಒಂದಕ್ಕೊಂದು ಸಂಬಂಧವನ್ನು ಪಡೆದಿರುತ್ತೆ ಈ ಅರಿಷಡ್ ವರ್ಗಗಳಿಂದ ನಮ್ಮ ಪ್ರಜ್ಞೆ ಆವೃತವಾದಾಗ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಕೊನೆಗೆ ಅದನ್ನ ಸಾರವನ್ನು ನೀಡ್ತಾ, ಯೋಗ ಧ್ಯಾನವು ನಿರ್ದಿಷ್ಟ ಆಧ್ಯಾತ್ಮಿಕ ಮತ್ತು ಮನೋಭೌತಿಕ ವಿಧಾನಗಳು ಮತ್ತು ನಿಯಮಗಳ ಮೂಲಕ ಒಬ್ಬರ ನೈಜ ಸ್ವಭಾವದ ಅರಿವನ್ನು ಬೆಳೆಸುವ ಮತ್ತು ಸ್ಥಿರಗೊಳಿಸುವ ಪ್ರಕ್ರಿಯೆಯಾಗಿದ್ದು, ಇದರ ಮೂಲಕ ಕಿರಿದಾದ ಅಹಂಕಾರ, ದೋಷಪೂರಿತ ಅನುವಂಶಿಕ ಮಾನವ ಪ್ರಜ್ಞೆಯನ್ನು ಆತ್ಮದ ಪ್ರಜ್ಞೆಯಿಂದ ಸ್ಥಳಾಂತರಿಸಲಾಗುತ್ತದೆ, ಅಂದ್ರೆ ಬದಲಾಯಿಸಲಾಗುತ್ತದೆ. ಅಂದ್ರೆ ಯಾಕೆ ಇಲ್ಲಿ ಯೋಗ ಬೇಕು, ಯಾಕೆ ಕ್ರಿಯಾ ಯೋಗ ಅಥವಾ ಯೋಗದ ಮತಗಳು ಬೇಕು ಅನ್ನೋದಕ್ಕೆ ಗುರುಜಿಯವರು ಇಲ್ಲಿ ಇದನ್ನ ಪರಿಚಯಾತ್ಮಕವಾಗಿ ನಮಗೆ ಈ 6 ಅರಿಷಡ್ ವರ್ಗಗಳನ್ನು ಹೇಳ್ತಾರೆ. ಕೊನೆಗೆ ಯೋಗ ಹೇಗೆ ಸಹಾಯಕ ಆಗುತ್ತೆ ಅನ್ನೋದನ್ನ ಈ 4 ವ್ಯಾಖ್ಯೆಗಳಲ್ಲಿ ತಿಳಿಸಿದ್ದಾರೆ. ಯೋಗ ಧ್ಯಾನವು ನಿರ್ದಿಷ್ಟ ಆಧ್ಯಾತ್ಮಿಕ ಮತ್ತು ಮನೋಭೌತಿಕ ವಿಧಾನಗಳು ಮತ್ತು ನಿಯಮಗಳ ಮೂಲಕ ಒಬ್ಬರ ನೈಜ ಸ್ವಭಾವದ ಅರಿವನ್ನು, ಅಂದ್ರೆ ನಿಜವಾದ ಆತ್ಮ ಸ್ವಭಾವವನ್ನ ಅರಿಯಲು ಬೆಳೆಸುವ ಮತ್ತು ಸ್ಥಿರಗೊಳಿಸುವ ಪ್ರಕ್ರಿಯೆಯಾಗಿರುತ್ತದೆ. ಇದರ ಮೂಲಕ ನಮ್ಮ ಸಂಕುಚಿತ ಅಹಂಕಾರ ಏನಿರುತ್ತೆ ಮತ್ತು ದೋಷಪೂರಿತ ಅನೇಕ ಆನುವಂಶಿಕವಾದ ಮಾನವ ಪ್ರಜ್ಞೆ ಏನಿರುತ್ತೆ, ಅಂದ್ರೆ ಇಂದಿನ ಜನ್ಮಗಳಿಂದ ನಾವು ಸಂಸ್ಕಾರಗಳಿಂದ, ಕೆಟ್ಟ ಸಂಸ್ಕಾರಗಳಿಂದ ನಮ್ಮ ಪ್ರಜ್ಞೆಯನ್ನು ಬೆಳೆಸ್ಕೊಂಡಿರ್ತೀವಿ ಅಂತ ಆತ್ಮದ ಪ್ರಜ್ಞೆಯಿಂದ ಬದಲಾವಣೆಗಳು ಬದಲಾಯಿಸ್ತದೆ. ಸೊ ಮುಂದಿನ ಶ್ಲೋಕ ನಂಬರ್ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಾಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅನ್ನೋದು ಮುಂದಿನ ಶ್ಲೋಕ, 10ನೇ ಶ್ಲೋಕ. ಅಂದ್ರೆ ಭೀಷ್ಮನಿಂದ ರಕ್ಷಿಸಲ್ಪಟ್ಟಂತ ನಮ್ಮ ಸೈನ್ಯವು ಸಾಕಾಗಲಿಲ್ಲ, ಇದರ ಸರಳ ಅರ್ಥ. ಭೀಮನಿಂದ ರಕ್ಷಿಸಲ್ಪಟ್ಟಂತ ಈ ಸೈನ್ಯಗಳು ಇಷ್ಟೇ ಸಾಕು ಅನ್ನೋದು ದುರ್ಯೋಧನ ಹೇಳ್ತಾ ಇರೋದು. ಅಂದ್ರೆ ಭೀಷ್ಮನಿಂದ ರಕ್ಷಿಸಲ್ಪಟ್ಟಂತ ನಮ್ಮ ಈ ಪಡೆಗಳು, ಅಂದ್ರೆ ಸೇನಾ ಪಡೆಗಳು ಅಪರಿಮಿತವಾಗಿವೆ, ಆದರೆ ಸಾಕಷ್ಟು ಇಲ್ಲದಿರಬಹುದು. ಆದರೆ ಭೀಮನಿಂದ ರಕ್ಷಿಸಲ್ಪಟ್ಟ ಅವರ ಸೈನ್ಯವು ಸೀಮಿತವಾಗಿದೆ. ಅಂದ್ರೆ ಪಾಂಡವರ ಸೈನ್ಯವು, ಪಾಂಡವರಿಗೆ ಸಪೋರ್ಟ್ ಮಾಡುವಂತ ಸೈನ್ಯವು ಸೀಮಿತವಾಗಿದೆ. ನಮ್ಮ ಸೈನ್ಯ ಅಂದ್ರೆ ಕುರುವನ್ನ, ಕೌರವರನ್ನ ಸಪೋರ್ಟ್ ಮಾಡುವಂತ ಪಡೆ ಜಾಸ್ತಿ ಇದೆ ಅನ್ನೋದು ಹೇಳ್ತಾ ಇದ್ದಾರೆ. ಅಹಂಕಾರದ ಕಾರ್ಯ, ದೇಹ ಮತ್ತು ಭೌತಿಕ ಪ್ರಪಂಚದ ಭ್ರಮೆಯನ್ನ ಕಾಪಾಡಿಕೊಳ್ಳುವುದು ಮುಂದಿನ ವಿಷಯ. ಈ ಶ್ಲೋಕಕ್ಕೆ ಅನ್ವಯ ಆಗುವಾಗೆ, ನಮ್ಮ ಬಯಕೆಗಳು ಮತ್ತು ಇಂದ್ರಿಯ ಪ್ರಲೋಭನೆಗಳ ಶಕ್ತಿಗಳು ಅಪರಿಮಿತ ಸಂಖ್ಯೆಯಲ್ಲಿದ್ದರು. ನಮ್ಮ ಬಯಕೆಗಳು ಮತ್ತು ಇಂದ್ರಿಯ ಪ್ರಲೋಭನೆಗಳ ಶಕ್ತಿಗಳು ಅಪರಿಮಿತ ಸಂಖ್ಯೆಯಲ್ಲಿದ್ದರು, ಅಂದ್ರೆ ಅವಕ್ಕೆ ಕೊನೆನೇ ಇಲ್ಲ ಬಯಕೆಗಳಿಗೆ ಮತ್ತು ಇಂದ್ರಿಯ ಪ್ರಲೋಭನೆಗಳಿಗೆ. ಮತ್ತು ಅಹಂಕಾರದ ಸ್ವಭಾವದ ತೀವ್ರ ಶಕ್ತಿಯಿಂದ ರಕ್ಷಿಸಲ್ಪಟ್ಟಿದ್ದರು. ನಮ್ಮ ಶಕ್ತಿಯು ದೇಹ ಗುರುತಿಸಲ್ಪಟ್ಟ ಸ್ಥಿತಿಗೆ ಸಂಬಂಧಿಸಿರುವುದರಿಂದ ಇನ್ನೂ ಅಸಮರ್ಪಕವಾಗಿರಬಹುದು, ಆದರೆ ಪಾಂಡವ ಸೈನ್ಯವು ಸೀಮಿತವಾಗಿರಬಹುದು. ಸಂಖ್ಯೆಯಲ್ಲಿ ಬದಲಾಗದ ಸತ್ಯದ ಸಂಪೂರ್ಣ ತತ್ವಗಳನ್ನು ಒಳಗೊಂಡಿದೆ. ಅಂದ್ರೆ ಸೀಮಿತ ಸಂಖ್ಯೆಯಲ್ಲಿದ್ರು ಸತ್ಯದ ಸಂಪೂರ್ಣ ತತ್ವಗಳನ್ನ ಅದು ಒಳಗೊಂಡಿದೆ. ಮತ್ತು ಆತ್ಮ ನಿರ್ದೇಶಿತ
ಜೀವಶಕ್ತಿಯ ಶಕ್ತಿಯಿಂದ ರಕ್ಷಿಸಲ್ಪಟ್ಟಿದೆ. ಇವು ಒಟ್ಟಾಗಿ ದೇಹದ ಗುರುತನ್ನು ನಾಶ ಮಾಡುವ ಮತ್ತು ಆ ಮೂಲಕ ನಮ್ಮ ಉದ್ದೇಶವನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಭೀಷ್ಮ ಅಂದ್ರೆ ನಾವು ಈಗಾಗಲೇ ನೋಡಿದ್ವಿ, ಅಸ್ಮಿತೆ ಅಥವಾ ಭ್ರಮೆಯಿಂದ ಹುಟ್ಟಿದ ಅಹಂಕಾರ ಪ್ರಜ್ಞೆ ಅಂತ. ಇಂದ್ರಿಯ ಸೈನ್ಯದ ಎಲ್ಲ ಘಟಕಗಳ ಮೇಲೆ ಸರ್ವೋಚ್ಚ ಸೇನಾಧಿಪತಿ ಭೀಷ್ಮ. ಭೀಷ್ಮ ಏನು ಕೌರವರ ಒಂದು ಪಡೆಗೆ ಸೇನಾಧಿಪತಿಯಾಗಿರುವಂತವನು. ಅದನ್ನ ಇಲ್ಲಿ ಇಂದ್ರಿಯ ಸೈನ್ಯದ ಎಲ್ಲ ಘಟಕಗಳ ಮೇಲೆ ಸರ್ವೋಚ್ಚ ಸೇನಾಧಿಪತಿ ಭೀಷ್ಮ. ಅಹಂಕಾರ ಅಥವಾ ಹುಸಿ ಆತ್ಮದ ಉದ್ದೇಶವೇನೆಂದರೆ ಪ್ರಜ್ಞೆಯನ್ನು ನಿರಂತರವಾಗಿ ಇಂದ್ರಿಯ ವರದಿಗಳು ಮತ್ತು ಚಟುವಟಿಕೆಗಳಲ್ಲಿ ನಿರತವಾಗಿರಿಸುವುದು. ಹುಸಿಯಾದ ಆತ್ಮದ ಉದ್ದೇಶ ಏನು? ಇಂದ್ರಿಯ ವರದಿಗಳು ಮತ್ತು ಚಟುವಟಿಕೆಗಳಲ್ಲಿ ನಿರತರಾಗಿಸುವುದು. ಗಮನದ ಬೆಳಕನ್ನು ದೇಹ ಮತ್ತು ವಸ್ತುವಿನ ಪ್ರಪಂಚದ ಮೇಲೆ ಬಾಹ್ಯವಾಗಿ ಕೇಂದ್ರೀಕರಿಸುವುದು. ಅಂದ್ರೆ ಬೆಳಕನ್ನ ನಿಜವಾಗಿಯೂ ದೇಹ ಮತ್ತು ಅಂದ್ರೆ ಭೌತಿಕ ಮಟ್ಟಕ್ಕೆ ಮಾತ್ರ ಅಥವಾ ಬಾಹ್ಯ ವಸ್ತುಗಳಿಗೆ ಮಾತ್ರ ಸೀಮಿತವಾಗಿ ಇರಿಸುವುದು, ಕೇಂದ್ರೀಕರಿಸುವುದು. ಆಂತರಿಕವಾಗಿ ದೇವರು ಮತ್ತು ನಿಜವಾದ ಆತ್ಮ ಸ್ವಭಾವದ ಮೇಲೆ ಕೇಂದ್ರೀಕರಿಸುವ ಬದಲು, ಅಂದ್ರೆ ನಿಜವಾಗಿ ಒಳಮುಖವಾಗಿ ಭಗವಂತ ಮತ್ತು ನಿಜವಾದ ಆತ್ಮದ ಸ್ವಭಾವದ ಮೇಲೆ ಕೇಂದ್ರೀಕರಿಸುವ ಬದಲು ಈ ಭ್ರಮೆಗೊಂಡ ಮಾಂಸಬಂಧಿತ ಪ್ರಜ್ಞೆಯು ಮಾನವ ದೇಹದೊಳಗೆ ಇರುವ ಪ್ರಲೋಭನೆಗಳು ಮತ್ತು ಬಾಂಧವ್ಯಗಳ ಎಲ್ಲ ಅಸಂಖ್ಯಾತ ಸೈನಿಕರನ್ನು ಜಾಗೃತಗೊಳಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಅಹಂ ಪ್ರಜ್ಞೆ ಇಲ್ಲದೆ ದುಷ್ಟ ಮತ್ತು ಪ್ರಲೋಭನೆಯ ಸಂಪೂರ್ಣ ಸೈನ್ಯವು ಮರೆತು ಹೋದ ಕನಸಿನಂತೆ ಕಣ್ಮರೆಯಾಗುತ್ತದೆ. ಆತ್ಮವು ದೇಹದಲ್ಲಿ ಅದರೊಂದಿಗೆ ಗುರುತಿಸಲ್ಪಡದೇ ಇದ್ದರೆ ನಂತರ ಆತ್ಮಗಳಂತೆ ಯಾವುದೇ ಪ್ರಲೋಭನೆಗಳು ಅಥವಾ ಲಗತ್ತುಗಳು ಅದನ್ನು ದೇಹಕ್ಕೆ ಬಂಧಿಸಲು ಸಾಧ್ಯವಿಲ್ಲ. ಸಾಮಾನ್ಯ ಮನುಷ್ಯನ ತೊಂದರೆಗಳು ಆತ್ಮವು ದೇಹಕ್ಕೆ ಇಳಿದಾಗ ಅದು ತನ್ನ ವೈಯಕ್ತಿಕಗೊಳಿಸಿದ ಸದಾ ಪ್ರಜ್ಞೆಯ ಸದಾ ಹೊಸ ಆನಂದದ ಸ್ವಭಾವವನ್ನು ಮಾಂಸಕ್ಕೆ ಪ್ರಕ್ಷೇಪಿಸುತ್ತದೆ ಮತ್ತು ನಂತರ ಭೌತಿಕ ರೂಪದ ಮಿತಿಗಳೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತದೆ ಎಂಬ ಅಂಶದಿಂದ ಉದ್ಭವಿಸುತ್ತದೆ. ಅಂದ್ರೆ ಅಹಂ ಪ್ರಜ್ಞೆ ಹೇಗೆ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಸದಾ ಹೊಸ ಆನಂದದ ಸ್ವಭಾವವನ್ನು ಮಾಂಸಕ್ಕೆ ಪ್ರಕ್ಷೇಪಿಸುತ್ತದೆ ಅಂದ್ರೆ ಮಾಂಸಕ್ಕೆ ಹರಡುತ್ತದೆ ಮತ್ತು ನಂತರ ಭೌತಿಕ ರೂಪದ ಮಿತಿಗಳೊಂದಿಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತದೆ ಎಂಬ ಅಂಶದಿಂದ ಉದ್ಭವಿಸುತ್ತದೆ. ನಂತರ ಆತ್ಮವು ತನ್ನನ್ನು ಅನೇಕ ಪ್ರಲೋಭನೆಗಳ ದುಃಖಕರ ಅಹಂ ಎಂದು ಭಾವಿಸುತ್ತದೆ. ಆದಾಗ್ಯೂ ದೇಹದೊಂದಿಗೆ ಆತ್ಮದ ಗುರುತಿಸುವಿಕೆಯು ಕೇವಲ ಕಾಲ್ಪನಿಕವಾಗಿದೆ. ದೇಹದೊಂದಿಗೆ ಆತ್ಮದ ಗುರುತಿಸುವಿಕೆ ಕೇವಲ ಕಲ್ಪನೆಗೆ ಸೀಮಿತವಾಗಿರುವಂಥದ್ದು, ನಿಜವಲ್ಲ. ಮೂಲಭೂತವಾಗಿ ಆತ್ಮವು ಯಾವಾಗಲೂ ಶುದ್ಧವಾಗಿರುತ್ತದೆ. ಸಾಮಾನ್ಯ ಮನುಷ್ಯರು ತಮ್ಮ ಆತ್ಮಗಳನ್ನು ಮಾಂಸ ಸಂಕೋಚನದ ಅಹಂಕಾರಗಳಾಗಿ ಬದುಕಲು ಬಿಡುತ್ತಾರೆ. ಸಾಮಾನ್ಯ ಮರ್ತ್ಯರು ಅಥವಾ ಮನುಷ್ಯರು ತಮ್ಮ ಆತ್ಮಗಳನ್ನು ಮಾಂಸ ಸಂಕೋಚನದ ಅಹಂಕಾರಗಳಾಗಿ ಬದುಕಲು ಬಿಡುತ್ತಾರೆ. ಆತ್ಮದ ಪ್ರತಿಬಿಂಬ ಅಥವಾ ನಿಜವಾದ ಆತ್ಮವಾಗಿ ಅಲ್ಲ. ಕೊಳಗೇರಿಗಳಲ್ಲಿ ಬಂದಿಯಾಗಿದ್ದ ಒಬ್ಬ ಶ್ರೀಮಂತ ಯುವ ರಾಜಕುಮಾರ ಅಲ್ಲಿ ಬಹಳ ಕಾಲ ವಾಸಿಸುತ್ತಿದ್ದನು. ಅವನು ತಾನು ಬಡವ ಮತ್ತು ದುಃಖಿತನೆಂದು ಭಾವಿಸಿದ್ದನು. ಬಡತನದಿಂದ ಉಂಟಾಗುವ ಎಲ್ಲ ತೊಂದರೆಗಳನ್ನು ಅವನು ತನ್ನದೇ ಎಂದು ಒಪ್ಪಿಕೊಂಡನು. ಕೊನೆಗೆ ಅವನು ತನ್ನ ಅರಮನೆಗೆ ಹಿಂತಿರುಗಿದಾಗ ಮತ್ತು ಸ್ವಲ್ಪ ಸಮಯದವರೆಗೆ ಅಲ್ಲಿ ಮತ್ತೆ ವಾಸಿಸಿದಾಗ ತನ್ನ ತಾತ್ಕಾಲಿಕ ಅನುಭವಗಳಿಂದ ಸೃಷ್ಟಿಸಲ್ಪಟ್ಟ ಕಲ್ಪನೆಯನ್ನು ಹೊರತುಪಡಿಸಿ ತಾನು ಎಂದಿಗೂ ನಿಜವಾಗಿಯೂ ಬಡವನಾಗಿರಲಿಲ್ಲ ಎಂದು ಅವನಿಗೆ ಅರಿವಾಯಿತು. ಆದಾಗ್ಯೂ ಮರ್ತ್ಯ ಮನುಷ್ಯನು ತಾನು ಭೌತಿಕ ಜೀವಿಯಲ್ಲ ಎಂದು ಅರಿತುಕೊಳ್ಳುವುದು ಕಷ್ಟ. ವಾಸ್ತವದಲ್ಲಿ ಅವನು ಭಾರತೀಯನಲ್ಲ, ಅಮೆರಿಕನ್ನಲ್ಲ,
ಅಥವಾ ಅವನು ಕಾಣುವ ಯಾವುದೇ ಸೀಮಿತ ವಸ್ತುಗಳಲ್ಲ. ನಿದ್ರೆಯಲ್ಲಿ ಪ್ರಜ್ಞಾಹೀನ ರೀತಿಯಲ್ಲಿ ಆತ್ಮವು ಮಾಂಸ ಪ್ರಜ್ಞೆಯನ್ನು ಮರೆಯುವಂತೆ ಮಾಡುತ್ತದೆ. ನಿದ್ರೆಯು ವಸ್ತುವಿನ ಬಗ್ಗೆ ಒಬ್ಬರ ಭ್ರಮೆಗಳನ್ನು ನಿವಾರಿಸಲು ತಾತ್ಕಾಲಿಕ ಗುಣಪಡಿಸುವ ಮುಲಾಮು. ಧ್ಯಾನವು ನಿಜವಾದ ಸರ್ವ ರೋಗ ನಿವಾರಕವಾಗಿದ್ದು, ಅದರ ಮೂಲಕ ಮನುಷ್ಯನು ವಸ್ತುವಿನ ಅಗಲುಗನಸು ಮತ್ತು ಎಲ್ಲ ದುಷ್ಟತನಗಳಿಂದ ಶಾಶ್ವತವಾಗಿ ತನ್ನನ್ನು ತಾನು ಗುಣಪಡಿಸಿಕೊಳ್ಳಬಹುದು ಮತ್ತು ತನ್ನನ್ನು ತಾನು ಶುದ್ಧ ಆತ್ಮ ಎಂದು ಅರಿತುಕೊಳ್ಳಬಹುದು. ಕೊನೆಗೆ ಅವ್ರು ಏನ್ ಹೇಳ್ತಿದ್ದಾರೆ, ನಿಜವಾಗಿಯೂ ಹೇಗೆ ಯೋಗ ಸಹಕಾರಿಯಾಗುತ್ತೆ ಅಂತ. ಆತ್ಮ ಮಾಂಸ ಪ್ರಜ್ಞೆಯಲ್ಲಿ ಮೆರೆಯೋದನ್ನ ತಪ್ಪಿಸ್ಕೊಂಡು ನಿಜ ನೈಜ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಹಕಾರಿಯಾಗಿದೆ ಅನ್ನೋದನ್ನ ಈ ಒಂದು ಶ್ಲೋಕದ ಒಂದು ಇದು ಅರ್ಥವನ್ನ ನೀಡ್ತಾ ಇಲ್ಲಿ ಹೇಗೆ ಅಹಂಕಾರದಿಂದ ಕಾರ್ಯ ಆಗಿರ್ತಕ್ಕಂಥ ದೇಹ ಮತ್ತು ಭೌತಿಕ ಪ್ರಪಂಚದ ಭ್ರಮೆಗಳನ್ನ ಅದು ಕಾಪಾಡ್ಕೊಳ್ಳುತ್ತೆ, ಅದರಿಂದ ಹೊರಗೆ ಬರೋದಕ್ಕೆ ಹೇಗೆ ನಮಗೆ ಈ ಯೋಗ ಸಹಕಾರಿಯಾಗುತ್ತೆ ಅಂತ. ಅದಕ್ಕಾಗಿ ಅದರಲ್ಲೂ ವಿಶೇಷವಾಗಿ ಧ್ಯಾನವು ನಿಜವಾದ ಸರ್ವ ರೋಗ ನಿವಾರಕವಾಗಿದ್ದು, ಅದರ ಮೂಲಕ ಮನುಷ್ಯನು ವಸ್ತುವಿನ ಅಗಲುಗನಸು ಮತ್ತು ಎಲ್ಲ ದುಷ್ಟತನಗಳಿಂದ ಶಾಶ್ವತವಾಗಿ ತನ್ನನ್ನು ತಾನು ಗುಣಪಡಿಸುವುದು. ಟೆಂಪರರಿ ಟ್ರೀಟ್ಮೆಂಟ್ ಅಲ್ಲ, ಇಟ್ ಇಸ್ ಪರ್ಮನೆಂಟ್ ಟ್ರೀಟ್ಮೆಂಟ್. ಶಾಶ್ವತವಾಗಿ ತನ್ನನ್ನು ತಾನು ಗುಣಪಡಿಸಿಕೊಳ್ಳಬಹುದು ಮತ್ತು ತನ್ನನ್ನು ತಾನು ಶುದ್ಧ ಆತ್ಮ ಎಂದು ಅರಿತುಕೊಳ್ಳಬಹುದು ಎನ್ನುವುದನ್ನ ಇಲ್ಲಿ ಕನ್ಕ್ಲೂಡ್ ಮಾಡಿದ್ದಾರೆ. ನಾಳೆಯ ತರಗತಿಯಲ್ಲಿ ನಾವು ಯೋಗಿಯ ವಿಜಯಕ್ಕೆ ಪ್ರಾಣಾಯಾಮ ಹೇಗೆ ಮುಖ್ಯ ಆಗುತ್ತೆ ಅನ್ನೋದನ್ನ ಗುರೂಜಿಯವರು ಮುಂದೆ ಹೇಳ್ತಾ ಹೋಗ್ತಾರೆ. ಅದು ನಾಳೆ ನಾವು ಮುಂದೆ ನೋಡೋಣ, ನಾಳಿನ ತರಗತಿಯಲ್ಲಿ. ಜೈ ಗುರು, ಶ್ರೀಕೃಷ್ಣ ಅರ್ಪಣ.